ಒಂದು ಕಾಗೆ ಸೀತೆಯನ್ನು ಕಚ್ಚಿತು. ಆದರೆ ಆ ಕಾಗೆ ಸಾಮಾನ್ಯವಲ್ಲ. ರಾಮನು ಏನು ಮಾಡಿದ ಗೊತ್ತಾ? ವನವಾಸದ ಸಮಯದಲ್ಲಿ ಶ್ರೀರಾಮ ಮತ್ತು ಸೀತಾ ಶಾಂತವಾಗಿ ಕುಳಿತಿದ್ದರು. ಎಲ್ಲವೂ ಶಾಂತವಾಗಿತ್ತು. ಅಕಸ್ಮಾತ್ ಒಂದು ಕಾಗೆ ಬಂದು ಸೀತೆಯನ್ನು ಕಚ್ಚಿತು. ಸೀತೆಗೆ ನೋವು ಆಯಿತು. ಆದರೆ ಅದು ಸಾಮಾನ್ಯ ಕಾಗೆಯಲ್ಲ, ಅದು ಜಯಂತ, ದೇವರಾಜ ಇಂದ್ರನ ಮಗ. ಅವನು ಅಹಂಕಾರದಿಂದ ಹಾಗೂ ರಾಮನ ಶಕ್ತಿಯನ್ನು ಪರೀಕ್ಷಿಸಬೇಕೆಂಬ ಮನಸ್ಸಿನಿಂದ ಹೀಗೆ ವರ್ತಿಸಿದ. ಅವನಿಗೆ ಇದು ಕೇವಲ ಒಂದು ಆಟದಂತೆ ಕಾಣಿಸಿತು. ಮೊದಲಿಗೆ ರಾಮನು ಶಾಂತವಾಗಿದ್ದನು. ಆದರೆ ಸೀತೆಯ ದೇಹದಿಂದ ರಕ್ತ ಹರಿಯುವುದನ್ನು ಕಂಡಾಗ ಅವನ ಕೋಪ ಜ್ವಾಲೆಯಾಯಿತು. ಅವನು ದೊಡ್ಡ ಆಯುಧ ತೆಗೆದುಕೊಳ್ಳಲಿಲ್ಲ, ಒಂದು ಸಣ್ಣ ಹುಲ್ಲಿನ ಕಡ್ಡಿಯನ್ನು ತೆಗೆದುಕೊಂಡನು. ಅದರಲ್ಲಿ ದೈವಶಕ್ತಿಯನ್ನು ತುಂಬಿ ಅದನ್ನು ಬ್ರಹ್ಮಾಸ್ತ್ರವನ್ನಾಗಿ ಮಾಡಿದನು. ಆ ಕಾಗೆಯ ಕಡೆ ಅದನ್ನು ಬಿಡುತ್ತಿದ್ದಂತೆ ಜಯಂತನು ಭಯದಿಂದ ಓಡಿದನು. ಅವನು ದೇವತೆಗಳ ಬಳಿ ಹೋದನು. ಎಲ್ಲರ ಬಳಿ ರಕ್ಷಣೆ ಕೇಳಿದನು. ಆದರೆ ಯಾರಿಗೂ ರಾಮನ ಬ್ರಹ್ಮಾಸ್ತ್ರವನ್ನು ನಿಲ್ಲಿಸಲು ಆಗಲಿಲ್ಲ. ಕೊನೆಗೆ ಅವನು ರಾಮನ ಬಳಿಗೆ ಮರಳಿ ಬಂದು ಅವನ ಪಾದಗಳಲ್ಲಿ ಬಿದ್ದು ಶರಣಾಗತಿಯಾದನು. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದನು. ರಾಮನು ಅವನನ್ನು ಕೊಲ್ಲಲಿಲ್ಲ, ಆದರೆ ಶಿಕ್ಷೆ ಕೊಟ್ಟನು. ಬ್ರಹ್ಮಾಸ್ತ್ರ ವ್ಯರ್ಥವಾಗಬಾರದು. ಆದ್ದರಿಂದ ಜಯಂತನ ಒಂದು ಕಣ್ಣು ಹಾನಿಗೊಂಡಿತು. ಆದರೆ ಅವನ ಜೀವ ಉಳಿಯಿತು. ಈ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಅಹಂಕಾರ ಅಪಾಯಕರ. ಯಾರೇ ಆಗಿರಲಿ ತಮ್ಮ ತಪ್ಪಿನ ಫಲವನ್ನು ಅನುಭವಿಸಲೇಬೇಕು. ಆದರೆ ನಿಜವಾದ ಶರಣಾಗತಿ ಇದ್ದರೆ ದಯೆ ಕೂಡ ದೊರೆಯುತ್ತದೆ. ಒಂದು ಕಾಗೆ ದೇವರಾಜನ ಮಗನೇ ಆಗಿದ್ದರೂ ರಾಮನ ನ್ಯಾಯದಿಂದ ತಪ್ಪಿಸಿಕೊಳ್ಳಲಿಲ್ಲ. ನಿಮ್ಮ ಅಭಿಪ್ರಾಯ ಏನು? ರಾಮನು ಸರಿಯಾದ ಶಿಕ್ಷೆ ಕೊಟ್ಟನಾ? ಕಾಮೆಂಟ್ನಲ್ಲಿ ತಿಳಿಸಿ.